ಸೀನಿಯರ್ MLA ಯಾರಿದ್ದೀವಿ ನಾವೆಲ್ಲರೂ ಸೇರಿ ಮೊನ್ನೆ ಡೆಲ್ಲಿಗೆ ಹೋಗಿದ್ದು ನಮಗೆ ಮಾನ್ಯ ಖರ್ಗೆ ಸಾಹೇಬರು ಭೇಟಿ ಮಾಡಿ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಇವತ್ತು ನಾನು ಬಂದಿದ್ದೀನಿ. ವೇಣುಗೋಪಾಲ್ ಅವರು ಇವತ್ತು ಕೊಡ್ತೀನಿ ಅಂತ ಹೇಳಿದರೆ ಇವತ್ತು ಅವ್ರು ಭೇಟಿ ಮಾಡ್ತಾರೆ. ಬಹಳ ಚೆನ್ನಾಗಿದೆ. ಸುಮಾರು 1 ಗಂಟೆಗಳ ಕಾಲ ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರು ಚರ್ಚೆ ಮಾಡಿದ್ರು. ರಾಜ್ಯದ ಸುದ್ದಿ ಬಗ್ಗೆ ಚರ್ಚೆ ಮಾಡಿದ್ರು, ಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಮಾಡಿದ್ರು, ಮುಂದೆ ಎಲೆಕ್ಷನ್ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ. ನನಗಂತ ಪಾಸಿಟಿವ್ ಇದೆ, ಒಳ್ಳೇದಾಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಒಂದು ಭಾವನೆ ಇದೆ. ನಾವು ಹೋದರೆಲ್ಲರೂ ಮಂತ್ರಿ ಆಗ್ಬೇಕಂತ ಯಾರು ಕೇಳಿದಾರಲ್ಲ, ಕೆಲವರೊಂದಿಷ್ಟು ಜನರಿಗೆ ಆದ್ಯತೆ ಮಾಡಿ ಕೊಡಿ ಅಂತ ಕೇಳಿದ್ದಾರೆ. ಈ ವೇಳೆ ಸರ್ ನೀವು ಹೋದ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರೇ ಈ ಪವರ್ ಶೇರಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಂತೆ. ಹೌದು, ಏನ್ ಸರ್ ಅವರು ಹಿಂದೆನೆ ಹೇಳಿದ್ದವರು 2.5 ವರ್ಷಕ್ಕೆ ನಿಮ್ಗೆ ಪವರ್ ಇದು ಬೇರೆ ಚೇಂಜ್ ಮಾಡ್ಕೊಡ್ತೀವಿ, 2.5 ವರ್ಷದ ನಂತರ ಚೇಂಜ್ ಆಗುತ್ತೆ ಅಂತ ಹಿಂದೆ ಅವರೇ ಹೇಳಿರೋದು. ಅದೇ ಕೇಳಕ್ ನಾವು ಹೋಗಿರೋದು, ಬೇರೆ ಇದಲ್ಲ. ಅದನ್ನು ಸಹ ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರಿಗೂ ಭೇಟಿ ಮಾಡಿದಾಗ, ಮಲ್ಲಿಕಾರ್ಜುನ್ ಸಾಹೇಬರು ಭೇಟಿ ಮಾಡಿದಾಗ ಅದೇ ಹೇಳಿರೋ ನಾವು, ಇದು 2.5 ವರ್ಷಕ್ಕೆ ಚೇಂಜ್ ಮಾಡ್ಕೊಡ್ತೀವಿ ಅಂತ ಅವರೇ ಹೇಳಿದ್ರು ಸರ್. ಆನಂತರ 3 ವರ್ಷ ಆಗ್ತಾ ಬಂತು. ಈಗ ನಾವು ಸುಮ್ಮನೆ ಕೂತಿದ್ದೀವಿ. ಎಲೆಕ್ಷನ್ ಬಂದಿದ್ರಿಂದ ದಾವಣಗೆರೆ ಮತ್ತು ಬಾಗಲಕೋಟೆ ಇರೋದ್ರಿಂದ ನಾವು ಅಲ್ಲೆಲ್ಲಿ ಕ್ಯಾನ್ವಸಿ ಹೋಗಿದ್ರಿಂದ ನಮಗೆ ಮಾತಾಡ್ಲಿಕ್ಕೆ ಆಗಿಲ್ಲ ಅಂತ ವಿಚಾರವನ್ನ ನಾವು ಸ್ಪಷ್ಟವಾಗಿ ನಾವೆಲ್ಲರೂ ನಾಯಕರು ನಾವು ತಿಳಿಸಿದ್ದೀವಿ. ಇವತ್ತು ನಾಯಕತ್ವ ಬದಲಾವಣೆ ಬಗ್ಗೆ ಏನಾದ್ರು ಅಭಿಪ್ರಾಯ? ಅದ್ರ ಬಗ್ಗೆನೂ ಏನು ಚರ್ಚೆ ಆಗಿಲ್ಲ. ಅದು ಅದ್ರ ಬಗ್ಗೆನ ಏನು ಮಾತಾಡ್ಲಿಲ್ಲ. ಅದನ್ನು ಸಹ ಅವರು ಮುಂದೆ ನಡೀತಾ ಇರುವಂತ ವಿಚಾರವನ್ನು ಹೇಳಿದ್ದಾರೆ, ಹೀಗೆ ನಡೀತಾ ಇದೆ ಅಂತ. ನಾವು ವಿಚಾರವನ್ನ 1.25 ಗಂಟೆ ಬಹಳ ವಿಸ್ತಾರವಾಗಿ ನಮ್ಮ ನಾಯಕರ ಹತ್ರ ಮುಂದಿಟ್ಟಿದ್ದೀವಿ. ಬಹಳ ಚೆನ್ನಾಗಿ ಕೂತು ತಮ್ಮ ಅಹವಾಲುಗಳನ್ನ ಕೇಳಿದ್ದಾರೆ. ಪಾಸಿಟಿವ್ ಇದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಖರ್ಗೆ ಅವರು ಸಿಗ್ಲಿಲ್ಲ, ರಾಹುಲ್ ಗಾಂಧಿ ಅವರು ಸಿಗ್ಲಿಲ್ಲ, ಮತ್ತೆ ನೆಕ್ಸ್ಟ್ ವೀಕ್ ಎಲ್ಲ ಹೋಗೋದು ಪ್ಲಾನ್ ಮಾಡಿದ್ದಾರೆ. ರಾಹುಲ್ ಗಾಂಧೀಜಿಯವರು ಇಲ್ಲ, ಅವರು ತಮಿಳುನಾಡು ಮತ್ತು ಕೇರಳ ಎಲೆಕ್ಷನ್ ಆಗಿರೋದ್ರಿಂದ ಸಿಗೋ ಕಷ್ಟ ಇದೆ. ಈಗ ವೇಣುಗೋಪಾಲ್ ಅವರು 3 ಜನ ನಮ್ಮ ರಾಷ್ಟ್ರೀಯ ನಾಯಕರು ಸಿಕ್ಕಿದ್ರೆ ಸಾಕು. ಮುಂದೆ ಏನ್ ಮಾಡ್ಬೇಕನ್ನೋದನ್ನ ಆಮೇಲೆ ಮಾಡ್ತೀವಿ. ಈಗ ಸದ್ಯಕ್ಕೆ ನಾವು ಹೋಗಿರುವ ಕೆಲಸಕ್ಕೆ ಎಷ್ಟು ಆಗ್ಬೇಕೋ ಅಷ್ಟು ಮಾತಾಡಿ ಬಂದಿದ್ದೀವಿ. ಒಳ್ಳೆ ಪಾಸಿಟಿವ್ ಇದೆ, ಒಳ್ಳೇದಾಗುತ್ತೆ, ಭರವಸೆ ಇದೆ ಅಂತ ನಮ್ಗೆ ಅನಿಸ್ತದೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.